ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿನ ತುಲಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ಈ ತುಲಾ ರಾಶಿಯವರ ಭವಿಷ್ಯವನ್ನು ತಿಳ್ಕೋಬೇಕಾದ್ರೆ ಈ ತುಲಾ ರಾಶಿಗೆ ಯಾವ ನಕ್ಷತ್ರಗಳು ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಮೊದಲ 3 ಪಾದಗಳಲ್ಲಿ ಜನಿಸಿದಂಥವರು ತುಲಾ ರಾಶಿಗೆ ಸೇರ್ತಾರೆ. ಈ ತುಲಾ ರಾಶಿಯ ಅಧಿಪತಿ ಶುಕ್ರ. ತುಲಾ ರಾಶಿಯವರಿಗೆ 2026ರ ಹೊಸ ವರ್ಷದ ದಿನಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಯಶಸ್ವಿ ವರ್ಷಗಳಲ್ಲಿ ಒಂದಾಗಿರುವಂತಹ ದಿನಗಳು ಬರ್ತವೆ. ವಿಶೇಷವಾಗಿ ವೃತ್ತಿ, ಕೀರ್ತಿ ಮತ್ತು ಅಡೆತಡೆಗಳ ಮೇಲೆ ವಿಜಯವನ್ನು ಆಚರಣೆ ಮಾಡುವಂತಹ ದಿನಗಳು ಬರ್ತವೆ. 2 ಪ್ರಮುಖ ಉಪಚಯಗಳು ಯಾವುಂತ ನೋಡೋದಾದರೆ, ಉಪಚಯ ಅಂದರೆ ಬೆಳವಣಿಗೆ. ಈ 2026ರ ಹೊಸ ವರ್ಷದಲ್ಲಿ 2 ಮುಖ್ಯ ಬೆಳವಣಿಗೆಗಳು ಏನು ಅಂತ ನೋಡೋದಾದರೆ, ಶನಿ ನಿಮ್ಮ 6ನೇ ಮನೆಯಾದ ಮೀನ ರಾಶಿಯಲ್ಲಿ ಇದ್ದು ಶತ್ರುಗಳನ್ನು ಸೋಲಿಸಲು, ಸಾಲವನ್ನು ತೀರಿಸಲು ಮತ್ತು ಒತ್ತಡವನ್ನು ತಡೆದುಕೊಳ್ಳಲು ನಿಮಗೆ ಸ್ಥಿರವಾದ ಬಲವನ್ನು ನೀಡ್ತಾನೆ. ಇನ್ನು ಗುರು ನಿಮ್ಮ 10ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೆ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಇದರಿಂದ ಅಪರೂಪದ ಹಂಸ ಮಹಾಪುರುಷ ಯೋಗ ಕೂಡ ರೂಪುಗೊಳ್ಳುತ್ತೆ. ಇದು ವೃತ್ತಿಪರ ಬೆಳವಣಿಗೆ ಮತ್ತು ಸಾರ್ವಜನಿಕ ಗೌರವಕ್ಕೆ ಒಂದು ಅದ್ಭುತವಾದಂತಹ ರಾಜಯೋಗ ಆಗಿರುತ್ತೆ. ಇವೆರಡು ಪ್ರಮುಖವಾದಂತಹ ಬೆಳವಣಿಗೆಗಳು. ಇನ್ನು ವರ್ಷದ ಆರಂಭದಲ್ಲಿ ಗುರು 9ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಜೂನ್ 1ರವರೆಗೆ ಇರ್ತಾನೆ. ಇದು ಅದೃಷ್ಟ, ಧರ್ಮ, ಗುರುಗಳು ಮತ್ತು ಹಿರಿಯರಿಂದ ಆಶೀರ್ವಾದವನ್ನು ತರುತ್ತೆ. ಉನ್ನತ ಶಿಕ್ಷಣ, ದೂರದ ಪ್ರಯಾಣಗಳು, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಪರಿಚಯ ಮತ್ತು ನಿಮ್ಮ ಗುರಿಗಳಿಗೆ ಸರಿಯಾದಂತಹ ಮಾರ್ಗದರ್ಶನದಂತಹ ವಿಷಯಗಳಲ್ಲಿ ಇದು ನಿಮಗೆ ಬಲವಾದ ಬೆಂಬಲವನ್ನು ನೀಡುತ್ತೆ. ಅನೇಕ ತುಲಾ ರಾಶಿಗೆ ಸಂಬಂಧಪಟ್ಟ ಜನರು ತಮ್ಮ ಕೆರಿಯರ್ನ ದಿಕ್ಕನ್ನು ಬದಲಾಯಿಸುವಂತಹ ಉತ್ತಮ ಮಾರ್ಗದರ್ಶನ, ಅವಕಾಶ ಮತ್ತು ಹಿರಿಯರ ಸಹಾಯವನ್ನು ಈ ಸಮಯದಲ್ಲಿ ಪಡೆಯುವ ಸಾಧ್ಯತೆ ಇದೆ. ಇದೇ ಸಮಯದಲ್ಲಿ ಶನಿಯು ನಿಮ್ಮ 6ನೇ ಮನೆಯಾದ ಮೀನ ರಾಶಿಯಲ್ಲಿ 2026ರ ವರ್ಷ ಪೂರ್ತಿ ಸಂಚಾರವನ್ನು ಮಾಡ್ತಾನೆ. ಉಪಚಯ ಸ್ಥಾನದಲ್ಲಿರುವ ಶನಿಯು, ಉಪಚಯ ಅಂದರೆ ಬೆಳವಣಿಗೆಯ ಸ್ಥಾನದಲ್ಲಿ ಇರುವಂತಹ ಶನಿಯು ನಿಮಗೆ ಶತ್ರುಗಳು, ಸ್ಪರ್ಧಿಗಳು ಮತ್ತು ವಿಮರ್ಶಕರನ್ನು ಧೈರ್ಯವಾಗಿ ಎದುರಿಸುವಂತಹ ಶಕ್ತಿಯನ್ನು ನೀಡ್ತಾನೆ. ಜೊತೆಗೆ ಭಾರವಾದ ಕೆಲಸದ ಹೊರೆ ಮತ್ತು ಕಠಿಣ ದಿನಚರಿಗಳನ್ನು ಕೂಡ ಸ್ಥಿರವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾನೆ. ಇನ್ನು ಸಾಲಗಳು, EMIಗಳು ಮತ್ತು ಆರ್ಥಿಕ ಜವಾಬ್ದಾರಿಗಳ ವಿಷಯದಲ್ಲಿಯೂ ನೀವು ಹೆಚ್ಚು ಶಿಸ್ತಿನಿಂದ ನಡೆದುಕೊಳ್ಳುವಂತೆ ಪ್ರೋತ್ಸಾಹಿಸ್ತಾನೆ. ಜೊತೆಗೆ ಖರ್ಚುಗಳನ್ನು ನಿಯಂತ್ರಿಸುತ್ತಾ ಸಾಲಗಳನ್ನು ಹಂತವಾಗಿ ತೀರಿಸಿಕೊಳ್ಳುವ ದಿಕ್ಕಿನತ್ತ ನೀವು ನಡೆಯುವಂತೆ ಮಾಡ್ತಾನೆ. ಒಟ್ಟಾರೆಯಾಗಿ ಈ ಶನಿಯ ಸಂಚಾರವು ಕೆಲಸದ ಬಗ್ಗೆ, ಆರೋಗ್ಯಕ್ಕೆ ಸಂಬಂಧಿಸಿದ ಅಭ್ಯಾಸಗಳು ಮತ್ತು ದೈನಂದಿನ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಒಂದು ಶುಭ ಅವಕಾಶವನ್ನು ಕಲ್ಪಿಸುತ್ತೆ ಅಂದರೆ ತಪ್ಪಾಗೋದಿಲ್ಲ. ಈ 2026ರ ಹೊಸ ವರ್ಷ ಸ್ವರ್ಣ ಕೆರಿಯರ್ ಸಮಯ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಈ ಸ್ವರ್ಣ ಕೆರಿಯರ್ನ ಸಮಯ ಆರಂಭವಾಗುತ್ತೆ. ಈ ಸಮಯದಲ್ಲಿ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿ, ಅಂದರೆ ನಿಮ್ಮ 10ನೇ ಮನೆಗೆ ಕರ್ಮದ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಹಂಸ ಮಹಾಪುರುಷ ಯೋಗ ಕೂಡ ಈ ಅವಧಿಯಲ್ಲಿ ಬಲವಾಗಿ ಕೆಲಸವನ್ನು ಮಾಡುತ್ತೆ. ನಿಮಗೆ ಗೌರವಯುತವಾದ ಜವಾಬ್ದಾರಿಗಳು, ದೊಡ್ಡ ಬಡ್ತಿಗಳು, ಉನ್ನತ ಮಟ್ಟದ ಹುದ್ದೆಗಳು ಮತ್ತು ಜನರ ಮುಂದೆ ನಿಲ್ಲುವಂತಹ ವಿಜಯಗಳನ್ನು ನೀಡುವ ಅವಕಾಶವನ್ನು ಕಲ್ಪಿಸುತ್ತದೆ. ಇನ್ನು 6ನೇ ಮನೆಯಲ್ಲಿರುವ ಶನಿಯೊಂದಿಗೆ ಗುರು ಸೇರಿದಾಗ ಈ ಯೋಗ ಕೇವಲ ಒಮ್ಮೆ ಮಾತ್ರ ಕಾಟಾಚಾರಕ್ಕೆ ಬಂದು ಹೋಗುವ ಅದೃಷ್ಟವನ್ನು ತರುವುದಿಲ್ಲ. ಬದಲಾಗಿ ಪ್ರಾಮಾಣಿಕ, ಕಠಿಣ ಪರಿಶ್ರಮದ ಸ್ವಭಾವದ ಮೂಲಕ ಗಳಿಸಿದಂತಹ ದೀರ್ಘಕಾಲೀನ ಸ್ಥಿರತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವಂತಹ ದಾರಿಯನ್ನು ತಿಳಿಸ್ಕೊಡುತ್ತೆ.
ಇನ್ನು ಅಕ್ಟೋಬರ್ 31ರಿಂದ ಗುರು 11ನೇ ಮನೆಯಾದಂತಹ ಸಿಂಹ ರಾಶಿಗೆ ಲಾಭದ ಸ್ಥಾನದಲ್ಲಿ ಬದಲಾಗ್ತಾನೆ. ಅಲ್ಲಿಯವರೆಗೆ ನೀವು ಪಟ್ಟ ಶ್ರಮ ಮತ್ತು ತೆಗೆದುಕೊಂಡ ಜವಾಬ್ದಾರಿಗಳಿಗೆ ಅನುಗುಣವಾಗಿ ಲಾಭಗಳು, ವಸೂಲಿಗಳು ಮತ್ತು ಫಲಿತಾಂಶಗಳನ್ನು ಪಡೆಯುವ ಈ ಸಂಚಾರ ಕೆಲಸವನ್ನು ಮಾಡುತ್ತೆ. ನಿಮ್ಮ ನೆಟ್ವರ್ಕು, ಸಾಮಾಜಿಕ ವಲಯ, ಹಿರಿಯರು ಮತ್ತು ಪ್ರಭಾವಿಗಳ ಪರಿಚಯವನ್ನು ಮಾಡಿಕೊಳ್ಳೋದ್ರ ಮೂಲಕ ನೀವು ಲಾಭಗಳು ಮತ್ತು ಅವಕಾಶಗಳು ಎರಡನ್ನೂ ಕೂಡ ಪಡ್ಕೋಬೋದು. ನಿಮ್ಮ ಮನಸ್ಸಿನಲ್ಲಿ ಬಹುಕಾಲದಿಂದ ಇರುವ ಕೆಲವು ಆಸೆಗಳು, ಅಂದರೆ ಒಳ್ಳೆಯ ಸಂಬಳ, ಒಳ್ಳೆಯ ಹುದ್ದೆ, ಒಳ್ಳೆಯ ಸಂಸ್ಥೆ, ಸ್ಥಿರವಾದ ಆದಾಯ ಮುಂತಾದವುಗಳಲ್ಲಿ ಕೆಲವೊಂದಷ್ಟು ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಅವಕಾಶ ನಿಮ್ಮದಾಗಿರುತ್ತೆ. ಈ ವರ್ಷ ಸವಾಲಾಗಿರುವ ಅಂಶ ಏನು ಅಂತ ನೋಡೋದಾದರೆ, ನಿಮ್ಮ 5 ಮತ್ತು 11ನೇ ಅಂದರೆ 5/11ನೇ ಮನೆಗಳಲ್ಲಿರುವಂತಹ ರಾಹು ಕೇತು ಅಕ್ಷ, ಅಂದರೆ ಡಿಸೆಂಬರ್ 6ರವರೆಗೆ ಇದು ಇರುತ್ತೆ. ಕುಂಭರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿರುವಂತಹ ರಾಹು ಮಕ್ಕಳು, ಪ್ರೀತಿ ಅಥವಾ ಸೃಜನಶೀಲತೆಯ ಬಗ್ಗೆ ಆತಂಕ ಮತ್ತು ಅಶಾಂತಿಯನ್ನು ಸೃಷ್ಟಿ ಮಾಡಬಹುದು. ಅನಗತ್ಯವಾಗಿ ರಿಸ್ಕ್ನ ತೆಗೆದುಕೋಬೇಕು ಮತ್ತು ಊಹಾಪೋಹಕ್ಕೆ ಕಿವಿಗೊಡಬೇಕು, ಅನುಭವವಿಲ್ಲದ ಕ್ಷೇತ್ರಗಳಲ್ಲಿ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೋಬೇಕು ಅನ್ನುವಂತಹ ಆಸೆಯನ್ನು ಹುಟ್ಟಿಸುವ ಸಾಧ್ಯತೆ ಇದೆ. ಇನ್ನು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 11ನೇ ಮನೆಯಲ್ಲಿ ಇರುವಂತಹ ಕೇತು ಕೆಲವು ಸ್ನೇಹಿತರು ಮತ್ತು ಗುಂಪುಗಳಿಂದ ನೀವು ದೂರ ಇರಬೇಕು ಅಂತ ಅನಿಸೋಂತೆ ಮಾಡುತ್ತೆ. ಕೆಲವೊಮ್ಮೆ ನಿರೀಕ್ಷಿಸಿದಷ್ಟು ಬೇಗ ಲಾಭಗಳು ಬಾರದೇ ಇರಲು ನಿಮ್ಮ ಮನಸ್ಸುಗಳು, ನಿಮ್ಮ ಆಸೆಗಳು ಬದಲಾಗಲು ಕಾರಣವಾಗಬಹುದು. ಇವೆಲ್ಲವೂ ಸೇರಿ ಯಾರೊಂದಿಗೆ ಸೇರ್ತಾ ಇದ್ದೀನಿ, ಯಾವ ದಾರಿಯಲ್ಲಿ ಮುಂದೆ ಹೋಗಬೇಕು ಎಂಬ ವಿಷಯಗಳ ಮೇಲೆ ಹೆಚ್ಚು ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ. ಇನ್ನು ಡಿಸೆಂಬರ್ 6ನೇ ತಾರೀಕು ರಾಹು ಕೇತು ಅಕ್ಷ ಬದಲಾಗುತ್ತೆ. ರಾಹು ಮಕರ ರಾಶಿಗೆ ಬದಲಾಗ್ತಾನೆ, ಕೇತು ಕರ್ಕಾಟಕ ರಾಶಿಗೆ ಬದಲಾಗ್ತಾನೆ. ಇದರಿಂದ ತೀವ್ರವಾದಂತಹ ಕೆರಿಯರ್ ಉತ್ತುಂಗದ ಹಂತ ನಿಧಾನವಾಗಿ ಸ್ಥಿರಗೊಳ್ಳುತ್ತಾ 2027ಕ್ಕಾಗಿ ಮನೆ, ಆಸ್ತಿ, ಕುಟುಂಬ ಸ್ಥಿರತೆ ಮತ್ತು ಆಂತರಿಕ ಶಾಂತಿಯಂತಹ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾದಂತಹ ಹಂತ ಆರಂಭವಾಗುತ್ತೆ. ಅಲ್ಲಿಯವರೆಗೆ ನೀವು ಹೊರಗಿನ ಪ್ರಪಂಚದಲ್ಲಿ ನಿರ್ಮಿಸಿದ ಹೆಸರು ಮತ್ತು ಬುನಾದಿಯ ಮೇಲೆ ಈಗ ವೈಯಕ್ತಿಕ ಭದ್ರತೆ ಮತ್ತು ಆಂತರಿಕ ಸಮತೋಲನವನ್ನು ಕೂಡ ಕಟ್ಟಿಕೊಳ್ಳಬೇಕೆಂಬ ಅವಶ್ಯಕತೆ ಉಂಟಾಗುತ್ತೆ. ಇನ್ನು ಒಟ್ಟಾರೆಯಾಗಿ 2026ರ ವರ್ಷದಲ್ಲಿ ತುಲಾರಾಶಿಯವರಿಗೆ ಕೆರಿಯರ್ ಪರವಾಗಿ ಬಲವಾದ ಏಳಿಗೆ, ಬಡ್ತಿಗಳು, ಸಾರ್ವಜನಿಕ ಮನ್ನಣೆ ಮತ್ತು ಸ್ಥಿರವಾದ ಪ್ರಗತಿಯನ್ನು ನೀಡುವಂತಹ ವರ್ಷವಾಗಿರುತ್ತೆ. ವಿಶೇಷವಾಗಿ ಜೂನ್ನಿಂದ ಅಕ್ಟೋಬರ್ವರೆಗೆ ಇರುವ ಹಂಸಯೋಗದ ಸಮಯದಲ್ಲಿ ನೀವು ಕಷ್ಟಪಟ್ಟು ಮಾಡಿದ ಕೆಲಸ ಮೇಲಿನ ಹಂತದಲ್ಲಿರುವವರ ಗಮನಕ್ಕೆ ಹೋಗಿ ನಿಮಗೆ ಕೂಡಿದಂತಹ ಗೌರವ, ಕೀರ್ತಿ ಮತ್ತು ಸ್ಥಾನವನ್ನು ಹೆಚ್ಚಿಸುವ ಸೂಚನೆಗಳು ಸಿಗ್ತಾ ಇದ್ದಾವೆ. ಇದೇ ಸಮಯದಲ್ಲಿ 6ನೇ ಮನೆಯಲ್ಲಿ ಶನಿ ಇರುವುದರಿಂದ ಶತ್ರುಗಳು, ಸ್ಪರ್ಧಿಗಳು ಮತ್ತು ಕೋರ್ಟ್ಗೆ ಸಂಬಂಧಪಟ್ಟಂತಹ ಕೇಸ್ಗಳು, ಸಾಲಗಳು ಮತ್ತು ಇತರ ಅಡೆತಡೆಗಳ ಮೇಲೆ ಸಮರ್ಥವಾಗಿ ಹೋರಾಡಿ ನಿಧಾನವಾಗಿ ನೀವು ಗೆಲ್ಲುವ ಶಕ್ತಿ ಕೂಡ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿನ ತುಲಾ ರಾಶಿಯವರ ವರ್ಷ ಭವಿಷ್ಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.